ಈ ಕಳೆದ 3 ದಿವಸದಲ್ಲಿ ಕೂಡ 4 ಜನ NDPS ಪೆಡ್ಲರ್ಸನ್ನು ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ 3 ಜನ ಗಾಂಜಾ ಮಾರ್ತಾ ಇದ್ದಂಥವರನ್ನು ಅವರ ಹತ್ರಿಂದ 2.5 kg ಗಾಂಜಾ ರಿಕವರಿ ಮಾಡಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಒಬ್ಬ ಆರೋಪಿ ಹತ್ರ 16 ಗ್ರಾಮ್ MDMA ರಿಕವರಿ ಮಾಡಲಾಗಿದೆ. ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ಇನ್ಫಾರ್ಮೇಷನ್ ಎಲ್ಲ ಸೋರ್ಸಸ್ಸಿಂದ ಕೂಡ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. ನಮ್ಮ QR ಕೋಡಿಂದ ಕೂಡ ಬರ್ತಾ ಇದೆ ಮುಖ್ಯವಾಗಿ. ಇಷ್ಟಲ್ಲದೆ ಕಾಲೇಜಲ್ಲಿ ವಾಲಂಟ್ರಿಯಾಗಿ ಟೆಸ್ಟಿಂಗ್ ಮಾಡ್ತಾ ಇದ್ದಾಗ ಅಲ್ಲಿ ಕೂಡ ಪಾಸಿಟಿವ್ ಬಂದಾಗ ಅವರು ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಅವರಿಗೆ ಯಾರು ಸೋರ್ಸ್ ಇದ್ದಾರೆ ಅವರನ್ನು ಕೂಡ ಐಡೆಂಟಿಫೈ ಮಾಡಿ ಅರೆಸ್ಟ್ ಮಾಡಲಾಗುತ್ತಿದೆ. ಒಟ್ಟಿನಲ್ಲಿ ಎಲ್ಲ ಕಡೆಯಿಂದ ವರ್ಕ್ ನಡೀತಾ ಇದೆ. ಎಲ್ಲ ಪಬ್ಲಿಕ್ಕು ಕೂಡ ಇನ್ಫಾರ್ಮೇಷನ್ ಶೇರ್ ಮಾಡ್ಕೋಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈವರೆಗೆ ನಾವೆಲ್ಲ ಮಾತಾಡಿದ್ದಾಗ ಒಟ್ಟು 113 ಕಾಲೇಜಿನವರು ನಾವು ವಾಲಂಟ್ರಿಯಾಗಿ ಡ್ರಗ್ ಟೆಸ್ಟಿಂಗ್ ಮಾಡ್ತೀವಿ ಅಂತ ಹೇಳಿ ಟೆಸ್ಟಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. 40 ಕಾಲೇಜ್ ಟೆಸ್ಟಿಂಗ್ ಆಗಿದೆ. ಅವರು 1211 ಜನ ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ನಂಬರ್, ಕೆಲವರು 50 ಜನ ಸ್ಟೂಡೆಂಟ್ಸ್ ಇದ್ದಲ್ಲಿ 3-4 ಜನಕ್ಕೆ ಮಾಡಿದ್ದಾರೆ, ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಲ್ಲಿ ಜಾಸ್ತಿ ನಂಬರಿಗೆ ಮಾಡಿದ್ದಾರೆ. ಒಟ್ಟು 1217 ಸ್ಟೂಡೆಂಟ್ಸ್ ಟೆಸ್ಟಿಂಗ್ ಮಾಡಿದಾಗ 10 ಜನಕ್ಕೆ ಪಾಸಿಟಿವ್ ಬಂದಿತ್ತು. ಇವರೆಲ್ಲರಿಗೂ ಕೂಡ ಕೌನ್ಸಿಲಿಂಗ್ ಮಾಡಲಾಗಿದೆ. ಯಾರ್ಯಾರು ಇವರಿಗೆ ಸಪ್ಲೈ ಮಾಡಿದ್ದಾರೆ ಆ ಸೋರ್ಸಸ್ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಎಲ್ಲ ರೀತಿ ಸ್ಟೂಡೆಂಟ್ಸು ಕೂಡ ಇದ್ದಾರೆ.